ನಮಸ್ಕಾರ ಎಲ್ಲರಿಗೂ. ನಾವು ಸ್ಕಂದ ಪುರಾಣದಲ್ಲಿ ಹೇಳಿರುವಂತಹ ಗೋಕರ್ಣ ಕ್ಷೇತ್ರದ ಮಹಿಮೆಯಲ್ಲಿ ಬರುವಂತಹ ಮಿತ್ರಸಹ ರಾಜನ ಕಥೆಯನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ 1ನೇ ಭಾಗವನ್ನು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ದೇವೆ. ಈಗ ಕಥೆಯನ್ನು ಮುಂದುವರಿಸುತ್ತಾ, ಗುರು ಶಾಪದಿಂದ ವಿಮುಕ್ತನಾಗಿ ರಾಕ್ಷಸ ರೂಪದಲ್ಲಿದ್ದಂತಹ ಮಿತ್ರಸಹ ರಾಜ ತನ್ನ ರೂಪವನ್ನು ಮರಳಿ ಪಡಿತಾನೆ. ಮರಳಿ ಪಡೆದು ಆತ ತನ್ನ ರಾಜ್ಯಕ್ಕೆ ಹಿಂತಿರುಗುತ್ತಾನೆ. ಆತನ ಪತ್ನಿ ಮದಯಂತಿ, ಆಕೆಗೆ ಬ್ರಾಹ್ಮಣ ಪತ್ನಿಯ ಶಾಪದ ಬಗ್ಗೆ ಅರಿವಿತ್ತು. ಹಾಗಾಗಿ ಆಕೆ ತನ್ನ ಪತಿಯನ್ನು ತನ್ನ ಹತ್ತಿರಕ್ಕೆ ಸೇರಿಸ್ತಾ ಇರಲಿಲ್ಲ. ಕಾಲಾಂತರದಲ್ಲಿ ರಾಜನಿಗೆ ಆ ರಾಜ್ಯದ ಸುಖ ಭೋಗಗಳ ಬಗ್ಗೆ ವಿರಕ್ತಿ ಬಂದು ಆತ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಕೈಗೊಳ್ತಾನೆ. ಮೊದಲು ಅರಣ್ಯವಾಸವನ್ನು ಮಾಡ್ತಾನೆ, ಆಮೇಲೆ ತೀರ್ಥಕ್ಷೇತ್ರಗಳನ್ನು ಪರ್ಯಟನ ಮಾಡ್ತಾನೆ. ಹೀಗೆ ಮಾಡುವಂತಹ ಸಂದರ್ಭದಲ್ಲಿ ಆತನಿಗೆ ತನ್ನ ಹಿಂದೆ ಒಂದು ಭಯಂಕರ ಪಿಶಾಚಿ ತನ್ನನ್ನು ಅನುಸರಿಸಿಕೊಂಡು ಹೋಗ್ತಾ ಇರುವುದು ಆತನ ಗಮನಕ್ಕೆ ಬರ್ತದೆ. ಅದು ಏನು ಅಂತ ಆತನಿಗೆ ತಿಳಿದಿರುವುದಿಲ್ಲ. ಶ್ರೇಷ್ಠ ಮುನಿಗಳ ಸಂಪರ್ಕದಿಂದ ಅದು ಆತನಿಗೆ ಬ್ರಹ್ಮ ಹತ್ಯೆಯಿಂದ ಆದಂತಹ ತಪ್ಪು ಅನ್ನುವಂಥದ್ದು ಗೊತ್ತಾಗ್ತದೆ. ಆ ದೋಷದ ಪರಿಹಾರಕ್ಕಾಗಿ ಆತ ಮತ್ತೆ ತೀರ್ಥಕ್ಷೇತ್ರಗಳ ಪರ್ಯಟನೆಯನ್ನು ಮಾಡ್ತಾನೆ. ಆದರೂ ಕೂಡ ಆ ದೋಷಕ್ಕೆ ಅವನಿಗೆ ಪರಿಹಾರ ಸಿಗಲಿಲ್ಲ. ಕೊನೆಗೆ ತಿರುಗುತ್ತಾ ಮಿಥಿಲೆಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಗೌತಮ ಮುನಿಗಳು ಬರ್ತಾರೆ. ಮುಂದೆ ಕಥೆ. ಆತ ಗೌತಮ ಮುನಿಗಳನ್ನು ನೋಡಿ ಪ್ರಣಾಮವನ್ನು ಮಾಡ್ತಾನೆ. ಆಗ ಗೌತಮ ಮುನಿಗಳು ರಾಜನಿಗೆ ಕೇಳುತ್ತಾರೆ, ಹೇ ರಾಜ, ನಿಮ್ಮಲ್ಲಿ ಎಲ್ಲ ಕ್ಷೇಮವೇ? ನಿನ್ನ ರಾಜ್ಯದಲ್ಲಿ ಯಾವುದೇ ವಿಘ್ನಗಳು ಇಲ್ಲವಷ್ಟೇ ಅಂತ. ಆಗ ರಾಜ ಹೇಳುತ್ತಾನೆ, ಹೇ ಬ್ರಹ್ಮಜ್ಞರೇ, ನಿಮ್ಮ ಕೃಪೆಯಿಂದ ಎಲ್ಲರೂ ಕುಶಲಿಗಳು. ಆದರೆ ಭಯಂಕರ ರೂಪದ ಪಿಶಾಚಿಯೊಂದು ನನಗೆ ಪೀಡೆಯನ್ನು ಕೊಡ್ತಾ ಇದೆ. ಶಾಪಗ್ರಸ್ತನಾಗಿದ್ದಂತಹ ಸಂದರ್ಭದಲ್ಲಿ ನನ್ನಿಂದ ಘೋರವಾದ ಮಾಡಬಾರದ ತಪ್ಪೊಂದು ಆಗಿ ಹೋಗಿತ್ತು. ಅದರ ಮುಕ್ತಿ ಸಹಸ್ರ ಪರಿಹಾರ ಮಾರ್ಗಗಳಿಂದಲೂ ಆಗ್ತಾ ಇಲ್ಲ. ಹೇ ಋಷಿವರಿಯರೇ, ನಿಮಗೆ ನಾನು ಶರಣು ಹೋಗ್ತಾ ಇದ್ದೀನಿ. ನನ್ನ ಈ ಘೋರ ಪಾಪಕೃತ್ಯಕ್ಕೆ ಪರಿಹಾರವನ್ನು ಕೊಟ್ಟು ಈ ಪಾಪಿಗೆ ಸುಖವನ್ನು ಕರುಣಿಸಿ ಅಂತ ಕೇಳ್ತಾನೆ, ಬೇಡಿಕೊಳ್ತಾನೆ ಮಿತ್ರಸಹ ರಾಜ. ಆಗ ಕರುಣಾನಿಧಿಯಾದಂತಹ ಗೌತಮ ಋಷಿಗಳು ಹೀಗೆ ಹೇಳ್ತಾರೆ, ನೀನು ಹೇಳಿದ್ದು ಸಾಧು ಹೇ ಮಹಾರಾಜ. ಈಗ ನೀನು ಮಹಾಪಾಪಗಳಿಂದ ಉಂಟಾಗುವಂತಹ ಭಯವನ್ನು ತ್ಯಜಿಸಿಬಿಡು. ಭಗವಂತ ಶಂಕರ ರಕ್ಷಣೆಯನ್ನು ಕೊಡ್ತಾನೆ. ಅವನ ಶರಣು ಹೋದ ಭಕ್ತರಿಗೆ ಎಲ್ಲಿಯ ಭಯ? ಗೋಕರ್ಣ ಎಂಬಂತಹ ಒಂದು ಮನೋರಮವಾದ ಕ್ಷೇತ್ರ ಇದೆ. ಮಹಾಪಾತಕಗಳನ್ನು ಕಳೆಯುವಂತಹ ಕ್ಷೇತ್ರ ಅದು. ಅಲ್ಲಿ ಘೋರ ಪಾಪಗಳು ಕೂಡ ಇರುವುದಿಲ್ಲ. ಗೋಕರ್ಣ ಕ್ಷೇತ್ರದ ಅಧಿಪತಿಯಾದ ಭಗವಾನ್ ಶಿವನ ಸ್ಮರಣೆ ಮಾತ್ರದಿಂದಲೇ ಸಮಸ್ತ ಪಾಪಗಳು ನಾಶ ಆಗ್ತವೆ. ಹೇಗೆ ಕೈಲಾಸ ಮತ್ತು ಮಂದರಾಚಲ ಇದೆರಡು ಶಿಖರಗಳಲ್ಲಿ ಶಿವ ನಿಶ್ಚಿತವಾಗಿ ವಾಸವನ್ನು ಮಾಡ್ತಾನೋ, ಹಾಗೆ ಗೋಕರ್ಣ ಮಂಡಲದಲ್ಲಿ ಕೂಡ ಅವನ ವಾಸ ಇದೆ. ರಾವಣನೆಂಬ ಹೆಸರಿನ ರಾಕ್ಷಸ ಘೋರ ತಪಸ್ಸನ್ನಗೈದು ಶಿವಲಿಂಗವನ್ನು ಪಡೆದುಕೊಂಡಿದ್ದ. ಅದನ್ನು ಗಣೇಶ ಗೋಕರ್ಣ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದ ಅಂತ ಗೌತಮ ಋಷಿಗಳು ಹೇಳ್ತಾರೆ. ಅವರು ಮುಂದುವರಿಸ್ತಾ ಹೇಳ್ತಾರೆ, ಸನಕ ಸನಂದರೇ ಮೊದಲಾದ ಮುನಿಗಳು ಇಲ್ಲಿ ಉಪಸ್ಥಿತರಿದ್ದು ಶಿವನ ಉಪಾಸನೆಯನ್ನು ಮಾಡ್ತಾರೆ. ಇಲ್ಲಿ ದಂಡಿಗಳು, ಸ್ನಾತಕರು, ಬ್ರಹ್ಮಚಾರಿಗಳು ತಪಸ್ಸಿನಿಂದಲೇ ಎಲ್ಲ ಪಾಪಗಳನ್ನು ಸುಟ್ಟು ಹಾಕುವ ಮಹಾತ್ಮರು ಶಿವನನ್ನು ಭಕ್ತಿಯಿಂದ ಪೂಜಿಸ್ತಾರೆ. ಈ ಬ್ರಹ್ಮಾಂಡ ಮಂಡಲದಲ್ಲಿ ಗೋಕರ್ಣಕ್ಕೆ ಸಮನಾದ ಮತ್ತೊಂದು ಕ್ಷೇತ್ರವಿಲ್ಲ. ಅಲ್ಲಿ ಅಗಸ್ತ್ಯ ಮುನಿಗಳು ಘೋರ ತಪಸ್ಸನ್ನಗೈದಿದ್ದಾರೆ. ಹೇ ರಾಜನ್, ಈ ತೀರ್ಥಕ್ಷೇತ್ರ ಎಲ್ಲ ದೇವತೆಗಳ ಸ್ಥಾನ. ದೇವಾದಿದೇವ ಭಗವಾನ್ ವಿಷ್ಣು, ಪರಮೇಷ್ಠಿ ಬ್ರಹ್ಮ, ಕಾರ್ತಿಕೇಯ, ಗಣೇಶರ ಸ್ಥಾನ ಇದು. ಸತ್ಯಯುಗದಲ್ಲಿ ಮಹಾಬಲ ಎಂಬ ಹೆಸರಿನಲ್ಲಿ ಇರುವಂತಹ ಶಿವ ಶ್ವೇತವರ್ಣದಲ್ಲಿ ಇರ್ತಾನೆ. ತ್ರೇತಾಯುಗದಲ್ಲಿ ಅವನ ಬಣ್ಣ ಕೆಂಪಾಗಿಯೂ,
ದ್ವಾಪರದಲ್ಲಿ ಹಳದಿ ಬಣ್ಣವು, ಹಾಗೆಯೇ ಕಲಿಯುಗದಲ್ಲಿ ಕಪ್ಪು ಬಣ್ಣದವನಾಗ್ತಾನೆ ಶಿವ. ಘೋರ ಕಲಿಯುಗ ಬಂದದ್ದೇ ಶಿವ ಕೋಮಲವಾಗ್ತಾನೆ. ಈ ಅತ್ಯಂತ ಉತ್ತಮವಾದ ಗೋಕರ್ಣ ಕ್ಷೇತ್ರ ಪಶ್ಚಿಮ ಸಮುದ್ರದ ತಟದಲ್ಲಿದೆ. ಆ ಕ್ಷೇತ್ರ ಬ್ರಹ್ಮಹತ್ಯೆ ಮೊದಲಾದ ಘೋರ ಪಾತಕಗಳನ್ನು ಭಸ್ಮ ಮಾಡ್ತದೆ. ಈ ಸಂಸಾರದಲ್ಲಿ ಯಾರು ಬ್ರಹ್ಮಘಾತಿ, ಭೂತದ್ರೋಹಿ, ಅತ್ಯಂತ ಪಾಪಿಗಳಿದ್ರೂ ಅವರು ಗೋಕರ್ಣವನ್ನು ಪ್ರವೇಶಿಸಿ ಅಲ್ಲಿನ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಹಾಬಲನೆಂಬ ಹೆಸರಿನ ಶಿವನ ದರ್ಶನ ಮಾಡಿದ್ದೇ ಆದಲ್ಲಿ ಅವರು ಶಿವಲೋಕವನ್ನು ಹೊಂದುತ್ತಾರೆ. ಗೋಕರ್ಣದಲ್ಲಿ ಪುಣ್ಯ ತಿಥಿಯ ದಿನಗಳಲ್ಲಿ, ಪುಣ್ಯ ನಕ್ಷತ್ರ ಹಾಗೂ ಪುಣ್ಯ ದಿನಗಳಲ್ಲಿ ಯಾರು ಮಹೇಶ್ವರ ಶಿವನ ಪೂಜೆಯನ್ನು ಮಾಡ್ತಾರೋ ಅವರೆಲ್ಲರೂ ಶಿವರೂಪವನ್ನು ಹೊಂದುತ್ತಾರೆ. ಯಾವಾಗಲೊಮ್ಮೆ ಯಾವನೋ ಒಬ್ಬ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಶ್ರೀಶಂಕರನ ಪೂಜೆಯನ್ನು ಮಾಡ್ತಾನೋ ಅವನು ಬ್ರಹ್ಮಪದವನ್ನು ಹೊಂದುತ್ತಾನೆ. ರವಿವಾರ, ಸೋಮವಾರ ಹಾಗೆ ಬುಧವಾರದಂದು ಅಮಾವಾಸ್ಯೆಯ ಯೋಗವಿರುವುದು. ಆಗ ಅಲ್ಲಿನ ಸಮುದ್ರದಲ್ಲಿ ಮಾಡಿದಂತಹ ಸ್ನಾನ, ದಾನ, ಪಿತೃತರ್ಪಣ, ಶಿವಪೂಜೆ, ಜಪ, ಹೋಮ, ವ್ರತ, ಬ್ರಾಹ್ಮಣರಿಗೆ ಮಾಡಿದಂತಹ ಸತ್ಕಾರ ಅನಂತ ಫಲವನ್ನ ಕೊಡ್ತವೆ. ಮಹಾಪ್ರದೋಷದ ವೇಳೆಯಲ್ಲಿ ಮಾಡಿದಂತಹ ಶಿವನ ಪೂಜನವು ಮೋಕ್ಷವನ್ನ ಕೊಡುವಂಥದ್ದು. ಮಾಘ ಮಾಸದಲ್ಲಿ ಬರುವ ಕೃಷ್ಣ ಚತುರ್ದಶಿ ಪರಮ ಪಾವನವಾದದ್ದು. ಈ ದಿನ ಶಿವಲಿಂಗದ ದರ್ಶನ, ಬಿಲ್ವಪತ್ರೆಯ ದರ್ಶನಾದಿಗಳು ತುಂಬ ದುರ್ಲಭ. ಮಾಯೆ ಎಷ್ಟು ಪ್ರಬಲ ಅಂತಂದರೆ ಈ ಸಂಸಾರದಲ್ಲಿ ಮೂಢ ಮನುಷ್ಯರು ಶಿವರಾತ್ರಿಯ ಈ ದಿನ ಉಪವಾಸವನ್ನು ಮಾಡುವುದಿಲ್ಲ. ಶಿವರಾತ್ರಿಯ ಉಪವಾಸ, ಜಾಗರಣ, ಭಗವಾನ್ ಶಂಕರನ ಸಮೀಪ ನಿವಾಸ, ಹಾಗೆಯೇ ಗೋಕರ್ಣ ಕ್ಷೇತ್ರದಲ್ಲಿ ವಾಸ, ಈ ಎಲ್ಲದರ ಸುಯೋಗ ಮನುಷ್ಯರಿಗೆ ಶಿವಲೋಕವನ್ನು ಹೊಂದಲು ಸಹಾಯ ಮಾಡುವಂತಹ ಒಂದು ಏಣಿಯಾಗಿದೆ. ಹೇ ರಾಜ, ನಾನೀಗ ಗೋಕರ್ಣ ಕ್ಷೇತ್ರದಿಂದ ವಾಪಸ್ಸಾಗ್ತಾ ಇದ್ದೇನೆ. ಶಿವರಾತ್ರಿಯಂದು ಉಪವಾಸವಿದ್ದು ಭಗವಾನ್ ಶಿವನ ಮಹೋತ್ಸವವನ್ನು ನೋಡಿರ್ತೇನೆ. ಶಿವರಾತ್ರಿಯ ದಿನದ ಅಲ್ಲಿನ ಮಹಾನ್ ಉತ್ಸವವನ್ನು ನೋಡಲು ಎಲ್ಲ ಕಡೆಗಳಿಂದ 4 ವರ್ಣದ ಜನರು ಬರ್ತಾರೆ. ಸ್ತ್ರೀ, ಪುರುಷ, ವೃದ್ಧ, ಬಾಲಕ, ಹಾಗೆಯೇ 4 ಆಶ್ರಮದಲ್ಲಿ ಇರುವವರು ಅಲ್ಲಿ ಬಂದು ಶಿವನ ದರ್ಶನವನ್ನು ಮಾಡಿ ಕೃತಕೃತ್ಯತೆಯನ್ನು ಹೊಂದುತ್ತಾರೆ ಅಂತ ಗೌತಮ ಋಷಿಗಳು ಮಿತ್ರಸಹ ರಾಜನಿಗೆ ಗೋಕರ್ಣ ಕ್ಷೇತ್ರದ ಮಹಿಮೆಯ ಬಗ್ಗೆ ಹೇಳುತ್ತಾ ಇದ್ದಾರೆ. ಆಮೇಲೆ ಮುಂದೆ ಹೀಗೆ ಹೇಳುತ್ತಾರೆ ಅವರು, ಅಲ್ಲಿಂದ ಹಿಂತಿರುಗುವಾಗ ನಾನು ಮಾರ್ಗ ಮಧ್ಯ ಒಂದು ಅದ್ಭುತ ಆಶ್ಚರ್ಯಕರ ವಿಷಯವನ್ನು ನೋಡಿ ಪರಮಾನಂದವನ್ನು ಹೊಂದಿದ್ದೇನೆ ಅಂತ ಹೇಳುತ್ತಾರೆ. ಇದು ಗೌತಮ ಋಷಿಯಿಂದ ಮುಂದಿನ ಶಿವರಾತ್ರಿ ಮಹಾತ್ಮೆಯ, ಶಿವಪೂಜೆಯ ಮಹಾತ್ಮೆಯ ಕಥೆಗೆ ಇರುವಂತಹ ಪೀಠಿಕೆ. ಆ ಕಥೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.